ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬರೋರು ಯೂಸ್ ಆಗುತ್ತೆ ಅನ್ನೋದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಕೈನೆಟಿಕ್ಸ್ ಬಗ್ಗೆ. ಕೆಮಿಕಲ್ ಕೈನೆಟಿಕ್ಸಲ್ಲಿ ಇದು 15th ವಿಡಿಯೋ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಕಾನ್ಸೆಪ್ಟ್ ಬಂದು ಇಂಟಿಗ್ರೇಟೆಡ್ ರೇಟ್ ಲಾ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್. ಸೊ ಇಲ್ಲೂ ಸಹ ನಾನು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇಂಟಿಗ್ರೇಟೆಡ್ ರೇಟ್ ಲಾ ಅಥವಾ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ನ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಡೆರಿವ್ ಮಾಡೋದಕ್ಕೆ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂತಂದರೆ ಏನು ಅಂತಂದರೆ ಈಸ್ ಅ ಕೆಮಿಕಲ್ ಅನಾಲಿಟಿಕಲ್ ಪ್ರೊಸೀಜರ್ ಬೇಸ್ಡ್ ಆನ್ ಮೆಜರ್ಮೆಂಟ್ ಆಫ್ ವಾಲ್ಯೂಮ್ಸ್ ಆಫ್ ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸ್. ಸೊ ನಾನು ಕೋನಿಕಲ್ ಫ್ಲಾಸ್ಕಲ್ಲಿ ಏನು ಮಾಡ್ತೀನಿ, ರಿಯಾಕ್ಟೆಂಟ್ ತೊಗೊತೀವಿ. ರಿಯಾಕ್ಟೆಂಟ್ ತೊಗೊಂಡ್ಮೇಲೆ ಏನು ಮಾಡ್ತೀನಿ ಅಂತಂದರೆ ಆ ರಿಯಾಕ್ಷನ್ಸ್ದ ವಾಲ್ಯೂಮ್ನ ನಾವು ಮೆಜರ್ ಮಾಡೋದಕ್ಕೆ ಒಂದು ಪ್ರೊಸೀಜರ್ ಫಾಲೋ ಮಾಡ್ತೀವಲ್ಲ, ಆ ಪ್ರೊಸೀಜರ್ಗೆ ಏನಂತ ಕರಿತೀವಿ ನಾವು ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಮೀನ್ಸ್ ನಥಿಂಗ್ ಬಟ್ ಆ್ಯಕ್ಚುಲಿ ಟೈಟ್ರೇಷನ್. ಇನ್ನು ಟೈಟ್ರೇಷನ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಟ್ರೇಷನ್ ನಿಮಗೆ ಗೊತ್ತಿರುತ್ತೆ. ಯಾವ್ಯಾವ ಟೈಟ್ರೇಷನ್? ಆಸಿಡ್ ಬೇಸ್ ಟೈಟ್ರೇಷನು, ರೆಡಾಕ್ಸ್ ಟೈಟ್ರೇಷನು, ಸೊ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನು, ಪ್ರೆಸಿಪಿಟೇಷನ್ ಟೈಟ್ರೇಷನು, ಪೊಟೆನ್ಷಿಯೋಮೆಟ್ರಿಕ್ ಟೈಟ್ರೇಷನ್, ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಟ್ರೇಷನ್ ಇರುತ್ತೆ. ನಾವು ಶೂಟಬಲ್ ಟೈಟ್ರೇಷನ್ ಮೆಥಡ್ನ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಸೊ ಇನ್ನು ನೆಕ್ಸ್ಟು ಅದರಲ್ಲಿ ನಾನು ತೊಗೊಳ್ತಾ ಇರೋ ಎಕ್ಸಾಂಪಲ್ ಏನು ಅಂತಂದರೆ ಡಿಕಂಪೋಸಿಷನ್ ಆಫ್ ಅಮೋನಿಯಂ ನೈಟ್ರೇಟ್. ಇಲ್ಲಿ ಡಿಕಂಪೋಸಿಷನ್ ಆಫ್ ಅಮೋನಿಯಂ ನೈಟ್ರೇಟದ್ದು ನಾವು ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಯಾವ ಥರ ಡೆರಿವ್ ಮಾಡೋದು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಸಹ ತೊಗೊತೀನಿ, ಆವಾಗ ನಿಮಗೆ ನೀಟಾಗಿ ಇದು ಅರ್ಥ ಆಗುತ್ತೆ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮಾಡಬೇಕಾಗಿರೋದೇನು, ಯಾವಾಗಲೂ ರಿಯಾಕ್ಷನ್ಸನ್ನು ಬರ್ಕೊಬಿಡಬೇಕು. ಇಲ್ಲಿ ತೊಗೊತಾ ಇರೋದೇನು ಅಮೋನಿಯಂ ನೈಟ್ರೇಟ್. ಸೊ ಅಮೋನಿಯಂ ಅಂದ ತಕ್ಷಣ ಏನು ಬರುತ್ತೆ, ನನಗೆ NH4 ಬರುತ್ತೆ. ನೈಟ್ರೇಟ್ ಅಂತಂದ್ರೇನು NO2. ಸೊ ಈ ಅಮೋನಿಯಂ ನೈಟ್ರೇಟ್ ಏನಾಗುತ್ತೆ ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆಗಿ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ಇಲ್ಲಿ ನೈಟ್ರೋಜನ್ ಬರುತ್ತೆ. ನೈಟ್ರೋಜನ್ ಜೊತೆಗೆ ಏನು ಬರುತ್ತೆ, 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಬರುತ್ತೆ. ಓಕೆ, ಸೊ 1 ಮಾಲಿಕ್ಯೂಲ್ ಆಫ್ ಅಮೋನಿಯಂ ನೈಟ್ರೇಟು ಡಿಕಂಪೋಸ್ ಆಗಿ 1 ಮಾಲಿಕ್ಯೂಲ್ ಆಫ್ ನೈಟ್ರೋಜನ್ ಮತ್ತು 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಏನಾಗ್ತಾ ಇದೆ ಇಲ್ಲಿ ರಿಲೀಸ್ ಆಗ್ತಾ ಇದೆ. ಈ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂದರೆ ಇಲ್ಲಿ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಲ್ಲ, ಈ ಮೆಥಡಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ದ ವಾಲ್ಯೂಮ್ ಆಫ್ ದ ನೈಟ್ರೋಜನ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಮೆಜರ್ ಮಾಡ್ತಾ ಇದ್ದೀನಿ ಬೈ ಯೂಸಿಂಗ್ ಟೈಟ್ರೇಷನ್. ಓಕೆ, ಒಂದು XY ಏನು ಮಾಡ್ತೀವಿ ಟೈಟ್ರೆಂಟ್ ಯೂಸ್ ಮಾಡಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ನೈಟ್ರೋಜನ್ ವಾಲ್ಯೂಮ್ನ ಇಲ್ಲಿ ಮೆಜರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆನ್ಪಿಟ್ಕೋಬೇಕಾಗಿರೋದು ರಿಯಾಕ್ಟೆಂಟ್ ಅಲ್ಲ, ಇಲ್ಲಿ ಪ್ರಾಡಕ್ಟ್ ತೊಗೊತಾ ಇದ್ದೀನಿ. ಸೊ ಯಾವುದೇ ರಿಯಾಕ್ಷನ್ಸ್ ಕೊಟ್ಟರು ನೀವೇನಾದರೂ ಅಲ್ಲಿ ಪ್ರಾಡಕ್ಟ್ ಕೊಟ್ಟಿದ್ರೆ, ನ್ಯೂಮೆರಿಕಲ್ ಫಾರ್ ಎಕ್ಸಾಂಪಲ್ ಇವಾಗ ನ್ಯೂಮೆರಿಕಲ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಆ ನ್ಯೂಮೆರಿಕಲ್ ಪ್ರಾಬ್ಲಮಲ್ಲಿ ಏನು ಮಾಡಿರ್ತಾರೆ, ಟೈಮ್ ಕೊಟ್ಟಿರ್ತಾರೆ, ನಿಮಗೆ ವಾಲ್ಯೂಮ್ ಕೊಟ್ಟಿರ್ತಾರೆ. ಕೊಟ್ಟರ ಅಂತ ವಾಲ್ಯೂಮ್ ಏನಾದರೂ ಪ್ರಾಡಕ್ಟ್ ಆದರೆ ನೀವು ಈ ಪ್ರೊಸೀಜರ್ನ, ಈ ಇಂಟಿಗ್ರೇಟೆಡ್ ರೇಟ್ ಲಾ ಏನು ಈಕ್ವೇಷನ್ ಬರುತ್ತೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇವಾಗ ಟೈಮ್ T ಯಾವಾಗಲೂ ಇದೇ ಮಾಡೋದಲ್ವ ನಾವು. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಎಲ್ಲ ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ನಾವು ಡೆರಿವ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡ್ತೀವಿ, ಟೈಮ್ ಏನು ಮಾಡ್ತಾ ಇದ್ದೀವಿ 0 ತೊಗೊತೀವಿ. ಟೈಮ್ 0 ಅಂತಂದರೆ ಏನು, ಸೊ ಇನ್ನೂ ಏನಾಗಿಲ್ಲ, ಡಿಕಂಪೋಸಿಷನ್ ಸ್ಟಾರ್ಟ್ ಆಗಿಲ್ಲ. ಅಮೋನಿಯಂ ನೈಟ್ರೇಟ್ ಆಗೇ ಇದೆ, ಇನ್ನು ನಾವು ಕೋನಿಕಲ್ ಫ್ಲಾಸ್ಕಲ್ಲಿ ತೊಗೊಂಡಿದ್ವಿ, ಬಟ್ ಏನಾಗ್ತಾ ಇಲ್ಲ ಇಲ್ಲಿ ಡಿಕಂಪೋಸಿಷನ್ ಆಗ್ತಾ ಇಲ್ಲ ಅಂದ್ಕೊಳ್ಳಿ. ಓಕೆ, ಆವಾಗ ಏನಾಗುತ್ತೆ ಅಂತಂದರೆ ನೈಟ್ರೋಜನ್ ಇನ್ನೂ ಪ್ರೊಡ್ಯೂಸ್ ಆಗಿರಲ್ಲ, ಸೊ ಇದು ನಿಲ್ಲಾಗಿರುತ್ತೆ. ನಾವು ಏನು ಮೆಜರ್ ಮಾಡಬೇಕಾಗಿರೋದು ನೈಟ್ರೋಜನ್ನ ಮೆಜರ್ ಮಾಡಬೇಕಾಗಿರೋದಲ್ವ, ಇನ್ನು ಆ ಟೈಮಲ್ಲಿ ಏನಾಗಿರುತ್ತೆ ನೈಟ್ರೋಜನ್ ಇನ್ನೂ ಪ್ರೊಡ್ಯೂಸ್ ಆಗಿರಲ್ಲ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು 5 ಮಿನಿಟ್ಸ್ ಬಿಟ್ಟು ಬರೋಣ ನಾವು. ಓಕೆ, ಸೊ 5 ಮಿನಿಟ್ಸ್ ಬಿಟ್ಟು ಬರೋಣ. 5 ಮಿನಿಟ್ಸ್ ಬಿಟ್ಟು ಬಂದಾಗ ಏನಾಗುತ್ತೆ, ಸೊ ಒಂದು ಸ್ವಲ್ಪ ನೈಟ್ರೋಜನ್ ಏನಾಗಿರುತ್ತೆ ಅಂತಂದರೆ ಅಲ್ಲಿ ರಿಲೀಸ್ ಆಗಿರುತ್ತೆ, ಅಂದರೆ ಡಿಕಂಪೋಸಿಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಡಿಕಂಪೋಸಿಷನ್ ಸ್ಟಾರ್ಟ್ ಆಗಿದೆ ಅಂತಂದಮೇಲೆ ಫಾರ್ ಎಕ್ಸಾಂಪಲ್ ಒಂದು 5 ಡಿಕಂಪೋಸಿಷನ್ ಸ್ಟಾರ್ಟ್ ಆಗಿದೆ ಅಂದಮೇಲೆ ಏನಾಗುತ್ತೆ, ನೈಟ್ರೋಜನ್ ಇಲ್ಲಿ ರಿಲೀಸ್ ಆಗಿರುತ್ತೆ. ಸೊ ಇದನ್ನು ನಾನು ಏನಂತ ತೊಗೊತೀನಿ ಅಂತಂದರೆ V 5 ಅಂತ ತೊಗೊತೀನಿ. ಸೊ 5 ಅನ್ನೋದು ಇಲ್ಲಿ ಮಿನಿಟ್ನ ಹೇಳ್ತಾ ಇದೆ. ಸೊ ಇದು ದಿಸ್ ಈಸ್ ಈಕ್ವಲ್ ಟು VT, ಅಂದರೆ ದ ವಾಲ್ಯೂಮ್ ಆಫ್ ದ ನೈಟ್ರೋಜನ್ ಅಟ್ ಎನಿ ಟೈಮ್ T ಅಂತ. VT ಈಕ್ವಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ನಾವಿಲ್ಲಿ ಸೊ T = 10 ಅಂತಂದರೆ ಒಂದು 10 ಮಿನಿಟ್ಸ್ ಬಿಟ್ಟು ಮತ್ತೆ ನಾನು, ಓಕೆ 5 ಮಿನಿಟ್ಸ್ ಆಯಿತು, ಮತ್ತೆ ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಬರ್ತೀನಿ ನಾನು. ಸೊ 5 ಮಿನಿಟ್ಸ್ ಬಿಟ್ಟು ಬಂದು ಅಂತಂದರೆ ಅಲ್ಲಿಗೆ 10 ಮಿನಿಟ್ಸ್ ಆಯ್ತಲ್ವ. ಸೊ ಆವಾಗ ಟೈಟ್ರೇಷನ್ ಮಾಡಿದಾಗ ನನಗೆ ಆವಾಗ ಏನು ಸಿಗುತ್ತೆ ಅಂತಂದರೆ ನನಗೆ V10 ಸಿಗುತ್ತೆ. V10 ಅಂತಂದರೆ ದಟ್ ಈಸ್ ಆಲ್ಸೋ ಈಕ್ವಲ್ ಟು VT. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಮತ್ತೆ 15 ಅಂತಂದರೆ ಇನ್ನೊಂದು 5 ಮಿನಿಟ್ಸ್ ಬಿಟ್ಕೊಂಬರ್ತೀನಿ ಅಂತಂದರೆ ಅದು 15 ಆಯ್ತಲ್ವ. ಸೊ ಆವಾಗ ಏನು ಮಾಡ್ತೀವಿ ಅಂತಂದರೆ ಏನು ಸಿಗುತ್ತೆ ವಾಲ್ಯೂಮ್ ಆಫ್ ದ ನೈಟ್ರೋಜನ್ ಅದನ್ನು V15 ಅಂತ ತೊಗೊತೀನಿ. ದಟ್ ಈಸ್ ಆಲ್ಸೋ ಈಕ್ವಲ್ ಟು VT. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು 20 ಮಿನಿಟ್ಸ್ ಬಿಟ್ಕೊಂಬರೋಣ, ಮತ್ತೆ ಏನು ಮಾಡೋಣ ಟೈಟ್ರೇಷನ್ ಮಾಡೋಣ. ಆವಾಗಲೂ ಸಿಗೋ ಅಂಥ ವಾಲ್ಯೂಮ್ ಏನಾಗುತ್ತೆ ಅದನ್ನು V20 ಅಂತ ತೊಗೊತೀವಿ. ದಟ್ ಈಸ್ ಈಕ್ವಲ್ ಟು VT. ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಮತ್ತೆ 25 ಮಿನಿಟ್ಸ್ ಬರಲ್ಲ ನಾನು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ 5 ಮಿನಿಟ್ಸ್ ಬಿಟ್ಟು ಬರಲ್ಲ ನಾನು, 2 ಅವರ್ಸ್ ಬಿಟ್ಟು ಬರ್ತೀನಿ ನಾನು.
ಸೊ 2 ಅವರ್ಸ್ ಬಿಟ್ಟು ಬಂದಾಗ ಏನಾಗುತ್ತೆ, ರಿಯಾಕ್ಷನ್ಸ್ ಫುಲ್ ಕಂಪ್ಲೀಟ್ ಆಗೋಗಿರುತ್ತೆ. ಸೊ ರಿಯಾಕ್ಷನ್ಸ್ ಕಂಪ್ಲೀಟ್ ಆಗಿದೆ ಅಂತಂದರೆ ಏನು, ಎಷ್ಟು ಅಮೋನಿಯಂ ನೈಟ್ರೇಟ್ ಇತ್ತು ಎಲ್ಲ ಅಮೋನಿಯಂ ನೈಟ್ರೇಟ್ ಏನಾಗ್ತಾ ಇದೆ ಇವಾಗ ನೈಟ್ರೋಜನ್ ಆಗಿ ಕನ್ವರ್ಟ್ ಆಗೋಗ್ಬಿಟ್ಟಿರುತ್ತೆ ಅಲ್ವಾ. ಅವಾಗ ಟೈಮ್ ಟೀನ ನಾವು ಇನ್ಫಿನೈಟ್ ಟೈಮ್ ಅಂತ ಕರಿತೀವಿ. ನೋಡಿ, ಇನ್ಫಿನೈಟ್ ಟೈಮ್ ಅಂತಂದರೆ ರಿಯಾಕ್ಷನ್ಸ್ ಕಂಪ್ಲೀಟ್ ಆಗಿರೋಂಥ ಟೈಮ್ ಅಂತ. ಓಕೆ, ಸೊ ರಿಯಾಕ್ಷನ್ಸ್ ಕಂಪ್ಲೀಟ್ ಆಗಿರುತ್ತೆ. ಈ ತೊಗೊಂಡ್ರ ಅಂಥ ವಾಲ್ಯೂಮ್ ಏನು ವಾಲ್ಯೂಮ್ ಬರುತ್ತೆ ಟೈಟ್ರೇಷನ್ ಮಾಡಿದಾಗ, ಆ ವಾಲ್ಯೂಮ್ನ ನಾವೇನಂತ ಕರಿತೀವಿ, ವಿ ಇನ್ಫಿನೈಟ್ ಅಂತ ಕರಿತೀವಿ ನಾವು. ಓಕೆ, ಏನಂತ ಕರಿತೀವಿ, ವಿ ಇನ್ಫಿನೈಟ್ ಅಂತ ಕರಿತೀವಿ. ಹಾಗಾದರೆ ವಿ ಟಿ ಅಂತಂದರೆ ಏನು, ವಿ ಟಿ ಅಂತಂದರೆ ದ ವಾಲ್ಯೂಮ್ ಆಫ್ ದ ನೈಟ್ರೋಜನ್ ಅಟ್ ಎನಿ ಟೈಮ್ ಟಿ, 5, 10, 15, 20 ಯಾವುದೇ ಮಿನಿಟ್ಸ್ ಇರ್ಬೋದು, ಅದನ್ನು ನಾವೇನಂತ ತೊಗೊತೀವಿ, ವಿ ಟಿ ಅಂತ ತೊಗೊತೀವಿ. ಹಾಗಾದರೆ ವಿ ಇನ್ಫಿನೈಟ್ ಅಂತಂದರೆ ಏನು, ರಿಯಾಕ್ಷನ್ಸ್ ಕಂಪ್ಲೀಟ್ ಆದಾಗ ಬಂದಿರೋ ಅಂಥ ವಾಲ್ಯೂಮ್, ಅಂದರೆ ಇನ್ಫಿನೈಟ್ ಟೈಮಲ್ಲಿ ಬಂದಿರೋ ಅಂಥ ವಾಲ್ಯೂಮ್ ಆಫ್ ನೈಟ್ರೋಜನ್. ಓಕೆ, ಇಷ್ಟು ಅರ್ಥ ಆಗಿದೆ ಕಾನ್ಸೆಪ್ಟ್ ಅನ್ಕೊತೀನಿ. ನೆಕ್ಸ್ಟು ಇವಾಗ ವಿ ಟಿ ಅಂತಂದ್ರೆ ಏನು, ವಿ ಇನ್ಫಿನೈಟ್ ಅಂತಂದ್ರೆ ಏನು ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಹೋಗೋಣ ಇವಾಗ. ಸೊ ಈ ರಿಯಾಕ್ಷನ್ಸನ್ನು ಮತ್ತೆ ನಾವು ಅಬ್ಸರ್ವ್ ಮಾಡಿದಾಗ ನಮ್ಗೆ ಏನು ಗೊತ್ತಾಗ್ತಾ ಇದೆ ಅಂತಂದರೆ, 1 ಮಾಲಿಕ್ಯೂಲ್ ಆಫ್ ಸ್ಟಾಕ್ಯೋಮೆಟ್ರಿಕ್ ನೋಡಿದಾಗ 1 ಮಾಲಿಕ್ಯೂಲ್ ಆಫ್ ಅಮೋನಿಯಂ ನೈಟ್ರೇಟ್ ಓಕೆ ರಿಲೀಸ್ 1 ಮಾಲಿಕ್ಯೂಲ್ ಆಫ್ ನೈಟ್ರೋಜನ್, ಡಿಕಂಪೋಸ್ ಇಂಟು 1 ಮಾಲಿಕ್ಯೂಲ್ ಆಫ್ ನೈಟ್ರೋಜನ್. ಸೊ 1 ಮಾಲಿಕ್ಯೂಲ್ ಆಫ್ ಅಮೋನಿಯಂ ನೈಟ್ರೇಟ್ ಏನಾಗ್ತಾ ಇದೆ ಅಂತಂದರೆ ಡಿಕಂಪೋಸ್ ಆಗಿ 1 ಮಾಲಿಕ್ಯೂಲ್ ಆಫ್ ನೈಟ್ರೋಜನ್ ನನಗೆ ಸಿಗ್ತಾ ಇದೆ ಅಂತಂದರೆ, ನಾವು ತೊಗೊಂಡ್ರ ಸ್ಯಾಂಪಲಲ್ಲಿ, ಫಾರ್ ಎಕ್ಸಾಂಪಲ್ ನಾವು ತೊಗೊಂಡ್ರಂಥ ಸ್ಯಾಂಪಲಲ್ಲಿ ಸೊ 20 ಮಾಲಿಕ್ಯೂಲ್ಸ್ ಆಫ್ ಅಮೋನಿಯಂ ನೈಟ್ರೇಟ್ ಇದ್ದಿದ್ದರೆ ಸೊ ನನಗೆ ಎಷ್ಟು ಸಿಗ್ತಾಯಿತ್ತು, 20 ಮಾಲಿಕ್ಯೂಲ್ಸ್ ಆಫ್ ನೈಟ್ರೋಜನ್ ಸಿಗ್ತಾಯಿತ್ತು ಅಲ್ವಾ ನನಗೆ. ಸೊ ನಾನು ಇಲ್ಲಿ ಏನು ಮಾಡ್ತಾ ಇರೋದು ಅಂದರೆ ಏನಾಗ್ತಾ ಇದೆ ಅಂತ, ರಿಯಾಕ್ಷನ್ಸ್ ಕಂಪ್ಲೀಟ್ ಆದಮೇಲೆ ನಾನು ಹೇಳ್ತಾ ಇರೋದು, ರಿಯಾಕ್ಷನ್ಸ್ ಕಂಪ್ಲೀಟ್ ಆದಮೇಲೆ ಸೊ 20 ಮಾಲಿಕ್ಯೂಲ್ಸ್ ಆಫ್ ಅಮೋನಿಯಂ ನೈಟ್ರೇಟ್ ಇರೋದು ಏನಾಗುತ್ತೆ, ಸೊ 20 ಮಾಲಿಕ್ಯೂಲ್ಸ್ ಆಫ್ ನೈಟ್ರೋಜನ್ನ ರಿಲೀಸ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನೈಟ್ರೋಜನ್ನ ನಾವು ಇಲ್ಲಿ ಅನಾಲಿಸಿಸ್ ಮಾಡ್ತಾವೆ, ನೈಟ್ರೋಜನ್ ವಾಲ್ಯೂಮ್ನ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅಂತಂದರೆ, ರಿಯಾಕ್ಷನ್ಸ್ ಕಂಪ್ಲೀಟ್ ಆದಮೇಲೆ ಸೊ ನನಗೆ ಏನು ಸಿಗ್ತಾ ಇತ್ತು, ವಿ ಇನ್ಫಿನೈಟ್. ಸೊ ಈ ವಿ ಇನ್ಫಿನೈಟು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ವಿ ಝೀರೋಗೆ ಈಕ್ವಲ್ ಆಗಿರುತ್ತೆ ಅಲ್ವಾ. ಸೊ ವಿ ಇನ್ಫಿನೈಟ್ ಏನಿರುತ್ತೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ವಿ ಝೀರೋ ತೊಗೊಳ್ಳೋದು ಬೇಡ, ವಿ ಇನ್ಫಿನೈಟ್ ಏನಿರುತ್ತೆ ದಟ್ ಈಸ್ ಈಕ್ವಲ್ ಟು ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಒಪ್ಕೊತೀರಾ ಅದನ್ನು? ಸೊ ನನಗಿವಾಗ ಏನು ವಿ ಇನ್ಫಿನೈಟ್ ಬಂದಿರುತ್ತೆ ದಟ್ ಈಸ್ ಈಕ್ವಲ್ ಟು ದ ಸೊ ವಾಲ್ಯೂಮ್ ಆಫ್ ದ ಅಮೋನಿಯಂ ನೈಟ್ರೇಟ್ ವಾಲ್ಯೂಮ್ಗೆ ಈಕ್ವಲ್ ಆಗಿರುತ್ತೆ. ಸೊ ನಾನು ಇಲ್ಲಿ ಯಾವ ಥರ ತೊಗೊತೀನಿ ಅಂತಂದರೆ ನೋಡಿ, ಸೊ ಇಲ್ಲಿಂದ ಏನು ಗೊತ್ತಾಯಿತು, ವಿ ಇನ್ಫಿನೈಟ್. ಓಕೆ, ಸೊ ವಿ ಇನ್ಫಿನೈಟ್ ಇಟ್ ಈಸ್ ಈಕ್ವಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಸೊ ನೆಕ್ಸ್ಟ್ ಹಾಗಾದರೆ ಇವಾಗ 5 ಮಿನಿಟ್ಸ್ ಬಿಟ್ಟು ಬಂದೆ. ಸೊ 5 ಮಿನಿಟ್ಸ್ ಬಿಟ್ಟು ಬಂದ ಮೇಲೆ ಎಷ್ಟು, ಇವಾಗ ಫಾರ್ ಎಕ್ಸಾಂಪಲ್ 20 ಅಂತ ತೊಗೊಂಡಿದ್ದು ಅಲ್ವಾ ನಾವು. ಸೊ 5 ಮಿನಿಟ್ಸ್ ಬಿಟ್ಟು ಬಂದೆ, ನನಗೆ ವ್ಯಾಲ್ಯೂಮ್ ಏನಾಗಿದೆ, V5 ಸಿಕ್ಕಿದೆ ನನಗೆ. ಸೊ ಎಷ್ಟು ಮಾಲಿಕ್ಯೂಲ್ಸ್ ಉಳ್ಕೊಂಡಿದೆ ಅಂತ ಗೊತ್ತಾಗಬೇಕು ನಿಮಗೆ. ಓಕೆ, ಸೊ ಇವಾಗ ವಾಲ್ಯೂಮ್ ಇವಾಗ ಫಾರ್ ಎಕ್ಸಾಂಪಲ್ 20 ತೊಗೊಂಡಿದ್ರೆ 20 ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇದ್ದರೆ ಸೊ 5 ಮಿನಿಟ್ಸ್ ಆದಮೇಲೆ ರಿಯಾಕ್ಷನ್ಸ್ ಆಗಿ ಏನಾಗಿರುತ್ತೆ, ಕೆಲವು ಮಾಲಿಕ್ಯೂಲ್ಸ್ ಏನಾಗಿರುತ್ತೆ ಇವಾಗ ನೈಟ್ರೋಜನ್ ಆಗಿ ಕನ್ವರ್ಟ್ ಆಗೋಗಿರುತ್ತೆ. ಸೊ ನನಗೆ ಇಲ್ಲಿ ಅನಾಲಿಸಿಸ್ ಮಾಡಿದಾಗ ಏನಾಗಿದೆ, 5 ನೈಟ್ರೋಜನ್ ಸಿಗ್ತಾ ಇದೆ. 5 ಮಿನಿಟ್ಸ್ ಆದಮೇಲೆ 5 ನೈಟ್ರೋಜನ್ ಸಿಗ್ತಾ ಇದೆ ಅಂದ್ಕೊಳ್ಳೋಣ. ಸೊ ಹಾಗಾದರೆ ಎಷ್ಟು ಅಮೋನಿಯಂ ನೈಟ್ರೇಟ್ ಉಳ್ಕೊಂತು ಅಂತಂದರೆ ಅವಾಗ ಹೆಂಗೆ ಕಂಡುಹಿಡಿತೀವಿ ನಾವು, 20 - 5 ಮಾಡ್ತೀವಿ ಅಲ್ವಾ. 20 - 5 ಮಾಡಿದಾಗ ಏನು ಬರುತ್ತೆ, ನನಗೆ 15 ಬರುತ್ತೆ. ಈ ಥರ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ 20 ಅನ್ನೋದೇನು, ವಿ ಇನ್ಫಿನೈಟ್. ಸೊ 5 ಅನ್ನೋದು ಏನು, ಇಲ್ಲಿ ವಿ ಟಿ. ಸೊ ವಿ ಇನ್ಫಿನೈಟ್ ಮೈನಸ್ ವಿ ಟಿ ಮಾಡಿದಾಗ ಏನು ಸಿಗ್ತಾ ಇದೆ ನನಗೆ, ಸೊ ದ ವಾಲ್ಯೂಮ್ ಆಫ್ ದ ಅಮೋನಿಯಂ ನೈಟ್ರೇಟ್ ಸಿಗ್ತಾ ಇದೆ ನನಗೆ ಅಲ್ವಾ. ಸೊ ಅದೇ ಥರ 10 ಮಿನಿಟ್ಸ್ ಬಿಟ್ಟಾಗ ಫಾರ್ ಎಕ್ಸಾಂಪಲ್ ಈ 10 ಮಾಲಿಕ್ಯೂಲ್ಸ್ ಆಫ್ ನೈಟ್ರೋಜನ್ ಪ್ರೊಡ್ಯೂಸ್ ಆಗಿದೆ. ಓಕೆ, ಹಾಗಾದರೆ ಎಷ್ಟು ಅಮೋನಿಯಂ ನೈಟ್ರೇಟ್ ಉಳ್ಕೊಂತು ಅಂತ ಯಾವ ಥರ ಕಂಡುಹಿಡಿತೀರಾ, 20 - 10 ಮಾಡ್ತೀರಾ ಅಲ್ವಾ. ಅದೇ ಥರ ವಿ ಇನ್ಫಿನೈಟ್ ಮೈನಸ್ ಏನು ಮಾಡ್ತೀವಿ, ವಿ ಟಿ ಮಾಡ್ತೀವಿ. ಸೊ ನೆಕ್ಸ್ಟ್ ಹಾಗಾದರೆ ವಿ ಇನ್ಫಿನೈಟ್ ಮೈನಸ್ ವಿ ಟಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಹಾಗಾದರೆ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ ಟಿಗೆ ಈಕ್ವಲ್ ಆಗಿರುತ್ತೆ. ಓಕೆ, ವಿ ಇನ್ಫಿನೈಟ್ ಏನಕ್ಕೆ ಈಕ್ವಲ್ ಆಗಿರುತ್ತೆ, ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಗೆ ಈಕ್ವಲ್ ಆಗಿರುತ್ತೆ. ವಿ ಇನ್ಫಿನೈಟ್ ಮೈನಸ್ ವಿ ಟಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ ಟಿಗೆ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಇವಾಗ ಮಾಡಬೇಕಾಗಿರೋದು ಏನು ಅಂತಂದರೆ ನಾವಿವಾಗ ಸೊ ಏನಿದೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಕೆ ಈಕ್ವಲ್ ಟು ಅದನ್ನು ಫಸ್ಟ್ ಬರ್ಕೋಣ, ಕೆ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಇಲ್ಲಿ 2.303 ಬೈ ಟಿ ಅಲ್ವಾ. ಅದಾದಮೇಲೆ ಲಾಗ್ ಅಂತ ತೊಗೊತೀವಿ, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಬೇಸ್ 10 ಓಕೆ ಬೈ the concentration of the reactant at any time t. Okay, this is the equation. ಇದು equation, first order reactions the equation. ಸೊ ಇವಾಗ ಇದಕ್ಕೇನು ಮಾಡಬೇಕು ಅಂತಂದರೆ ನಾವು ಓಕೆ ಕೆನ ಹಾಗೆ ಬರ್ಕೊಳ್ಳೋಣ, 2.303 ಹಾಗೆ ಬರ್ಕೊಳ್ಳೋಣ, ಬೈ ಟಿ ಹಾಗೆ ಇರುತ್ತೆ, ಲಾಗ್ ಬೇಸ್ 10 ಸಹ ಹಾಗೆ ಇರುತ್ತೆ. ಸೊ ಇವಾಗ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಂತಂದರೆ ಏನು, ವಿ ಇನ್ಫಿನೈಟ್.
ಓಕೆ ವಿ ಇನ್ಫಿನೈಟ್ ಬೈ ಆರ್ ಟಿ ಅಂತಂದ್ರೆ ಏನು, ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ ಟಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ನೋಡಿ, ವಿ ಇನ್ಫಿನೈಟ್ ಮೈನಸ್ ವಿ ಟಿಗೆ ಈಕ್ವಲ್ ಆಗಿರುತ್ತೆ. ಸೊ ಇದು ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಆರ್ ಈಕ್ವೇಷನ್, integrated rate equation in the terms of volumetric analysis for the first order reactions. ಯಾವಾಗ ಅಂತಂದರೆ ಸೊ ಪ್ರಾಡಕ್ಟನ್ನು ಮೆಜರ್ ಮಾಡಿದಾಗ ನೆನ್ಪಿಟ್ಕೊಳ್ಳಿ, ಪ್ರಾಡಕ್ಟ್ ವಾಲ್ಯೂಮ್ ಕೊಟ್ಟಿರ್ತಾರಲ್ಲ ಅವರು, ಆವಾಗ ಮಾತ್ರ ಈ ಈಕ್ವೇಷನ್ನ ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ತೊಗೊಂಡಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಎಕ್ಸಾಂಪಲ್ ಏನು ಅಂತಂದರೆ, ಫ್ರಮ್ ದ ಫಾಲೋವಿಂಗ್ ಡೇಟಾ ಫಾರ್ ದ ಡಿಕಂಪೋಸಿಷನ್ ಆಫ್ ಅಮೋನಿಯಂ ನೈಟ್ರೇಟ್ ಓಕೆ ಇನ್ ಅಕ್ವೇಸ್ ಸೊಲ್ಯೂಷನ್ ಶೋ ದಟ್ ದ ರಿಯಾಕ್ಷನ್ ಈಸ್ ಫಸ್ಟ್ ಆರ್ಡರ್. ಸೊ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಕೆಲವು ಡೇಟಾ ಕೊಟ್ಟಿದ್ದಾರೆ. ಈ ಡೇಟಾ ಯೂಸ್ ಮಾಡಿ ನಾವು ಅಮೋನಿಯಂ ನೈಟ್ರೇಟ್ ಡಿಕಂಪೋಸಿಷನ್ ಆಫ್ ಅಮೋನಿಯಂ ನೈಟ್ರೇಟ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಏನು ಮಾಡಬೇಕು ನಾವಿಲ್ಲಿ ಪ್ರೂವ್ ಮಾಡಬೇಕು. ಸೊ ಯಾವ ಥರ ಮಾಡೋದು, ಏನೇನು ಡೇಟಾ ಕೊಟ್ಟಿದ್ದಾರೆ ಅಂತಂದರೆ ಟೈಮ್ ಕೊಟ್ಟಿದ್ದಾರೆ. ಆ ಟೈಮಿಗೆ ತಕ್ಕಂತೆ ಏನು ಮಾಡ್ತಾ ಇದ್ದಾರೆ ಅವರು, ಟೈಟ್ರೇಷನ್ ಮಾಡಿರೋ ಅಂಥ ವಾಲ್ಯೂಮ್ ಆಫ್ ನೈಟ್ರೋಜನ್ನ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ನೈಟ್ರೋಜನ್ ಬಂದು CCl ಕೊಟ್ಟಿದ್ದಾರೆ ಕ್ಯೂಬಿಕ್ ಸೆಂಟಿಮೀಟರ್, ಟೈಮ್ ಬಂದು ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. ಅಂತಂದರೆ 10 ಮಿನಿಟ್ಸಿಗೆ ಹೋಗಿ ಟೈಟ್ರೇಷನ್ ಮಾಡಿದಾಗ ವಾಲ್ಯೂಮ್ ಆಫ್ ನೈಟ್ರೋಜನ್ ಎಷ್ಟು ಬಂತು, 15 ಮಿನಿಟ್ಸಲ್ಲಿ ಎಷ್ಟು ಬಂತು, 20 ಮಿನಿಟ್ಸಲ್ಲಿ ಎಷ್ಟು ಬಂತು, ಹಾಗೆ 25 ಮಿನಿಟ್ಸಲ್ಲಿ ಎಷ್ಟು ಬಂತು, ಹಾಗೆ ಇನ್ಫಿನೈಟಲ್ಲಿ ಎಷ್ಟು ಬಂತು ಅಂತ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಗೊತ್ತಿದೆ 10, 15, 20, 25ನ ಏನಂತ ಕನ್ಸಿಡರ್ ಮಾಡ್ಕೊತೀವಿ ನಾವು, ವಿ ಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಇನ್ಫಿನೈಟ್ ಟೈಮಲ್ಲಿ ಏನಿರುತ್ತೆ ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ಕೊತೀವಿ, ವಿ ಇನ್ಫಿನಿಟಿ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಸೊ ಫಸ್ಟ್ ಇಲ್ಲಿ ಮಾಡಬೇಕಾಗಿರೋದು ಏನು ಅಂತಂದರೆ, ಫಸ್ಟ್ ನಾವು ಟೇಬಲ್ ಹಾಕೊಬೇಡೋಣ. ಟೇಬಲ್ ಹಾಕ್ಕೊಂಡು ಕೆಲವು ಟರ್ಮ್ಸ್ಗಳನ್ನೆಲ್ಲ ನಾವು ಫೈಂಡ್ ಔಟ್ ಮಾಡ್ಕೊಬೇಡೋಣ. ಓಕೆ, ಸೊ ಟೇಬಲಲ್ಲಿ ಏನನ್ನು ತೊಗೊತೀನಿ ಅಂತಂದರೆ, ನಾನು ಫಸ್ಟ್ ಟೈಮ್ ತೊಗೊತೀನಿ. ಸೊ ಟೈಮ್ ಯಾವುದ್ರಲ್ಲಿ ಕೊಟ್ಟಿದ್ದಾರೆ ಅವರು, ಮಿನಿಟಲ್ಲಿ ಕೊಟ್ಟಿದ್ದಾರೆ. ಸೊ ಮಿನಿಟಲ್ಲೇ ತೊಗೊಳ್ಳೋಣ ನಾವು ಟೈಮ್ನ ಮಿನಿಟ್ಸಲ್ಲಿ. ಸೊ ನೆಕ್ಸ್ಟ್ ಏನು ಅಂತಂದರೆ, ಈ ಟೈಮ್ ಆದಮೇಲೆ ನೆಕ್ಸ್ಟ್ ಏನು ತೊಗೊತೀವಿ ಅಂತಂದರೆ ವಿ ಇನ್ಫಿನಿಟಿ ಮೈನಸ್ ವಿ ಟಿ ತೊಗೊಳ್ಳೋಣ ನಾವು. ಸೊ ಇದಾದಮೇಲೆ ಏನು ಅಂತಂದರೆ ಏನಿದೆ ಈಕ್ವೇಷನ್, ಆ ಈಕ್ವೇಷನ್ ಬರ್ಕೊಳ್ಳೋಣ, ಕೆ 2.303 ಓಕೆ ಬೈ ಟಿ. ಅದಾದಮೇಲೆ ಏನಿದೆ ಲಾಗ್, ಸೊ ವಿ ಇನ್ಫಿನಿಟಿ ಮೈನಸ್ ವಿ ಇನ್ಫಿನಿಟಿ ಮೈನಸ್ ವಿ ಟಿ ಅಂತ ಇದೆ ಅಲ್ವಾ. ಈ ಈಕ್ವೇಷನ್ನ ಬರ್ಕೊಬೇಡ ನಾವು. ಫಸ್ಟ್ ಏನು ಮಾಡಬೇಕು ಅಂತಂದರೆ ಇವಾಗ ಟೈಮ್ ಬರ್ಕೊಬೇಡ ನಾವು. ಟೈಮ್ ಏನಂತ ಕೊಟ್ಟಿದ್ದಾರೆ ಅವರು, ಸೊ ಟೈಮ್ 10 ಅಲ್ವಾ, 10 ಮಿನಿಟ್ಸ್ ಫಸ್ಟು. ನೆಕ್ಸ್ಟು ನೋಡಿ 15, 20, 25 ಅಷ್ಟು ಬರ್ಕೋಣ. 10, 15 ನೆಕ್ಸ್ಟು 20 ನೆಕ್ಸ್ಟ್ ಏನಿದೆ 25 ಅಷ್ಟು ಟೈಮ್ನ ಹಾಗೆ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ವಿ ಇನ್ಫಿನೈಟ್ ಮೈನಸ್ ವಿ ಟಿ ಫೈಂಡ್ ಔಟ್ ಮಾಡಬೇಕು. ಸೊ ವಿ ಇನ್ಫಿನೈಟ್ ಏನಿದೆ 35.05. ಸೊ ಎಲ್ಲದಕ್ಕೂ ನಾನೇನು ಮಾಡ್ತೀನಿ 35.05ನ ಹಾಗೆ ಬರ್ಕೊತೀನಿ ನೋಡಿ, 35.05. ಸೊ ನೆಕ್ಸ್ಟು ಸಹ 35.05. ಸೊ ನೆಕ್ಸ್ಟು ಸಹ 35.05. ನೆಕ್ಸ್ಟು ಸೊ ಫಾರ್ 10 ಮಿನಿಟ್ಸಲ್ಲಿ ನಾವು ಟೈಟ್ರೇಷನ್ ಮಾಡಿದಾಗ ಬಂದಿರೋ ಅಂಥ ವಾಲ್ಯೂಮ್ ಏನು ಅಂತಂದರೆ ನೈಟ್ರೋಜನ್ದು 6.25 ಬಂದಿದೆ. ಸೊ ಇಲ್ಲಿ 6.25 ಬರ್ಕೊಳ್ಳಿ ವಿ ಟಿ ಜಾಗದಲ್ಲಿ. ಸೊ ನೆಕ್ಸ್ಟಿಗೆ ಏನು ಬಂದಿದೆ ಅಂತಂದರೆ 9 ಬಂದಿದೆ. ಸೊ 9.00 ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನು ಬಂದಿದೆ ಅಂತಂದರೆ ನೋಡಿ 11.40 ಬಂದಿದೆ. ಸೊ 11.40 ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಬಂದಿದೆ 13.65 ಬಂದಿದೆ ನೋಡಿ, ಇನ್ಕ್ರೀಸ್ ಆಗ್ತಾನೆ ಇದೆ, 13.65 ಬಂದಿದೆ. ಸೊ ನಾನು 10 ಮಿನಿಟ್ಸು 15, 20, 25 ಮಿನಿಟ್ಸ್ ಬಿಟ್ಟು ಟೈಟ್ರೇಷನ್ ಮಾಡಿದಾಗ ನನಗೆ ಬಂದಿರೋ ಅಂಥ ವಾಲ್ಯೂಮ್ ಇದು. ಸೊ ಇದನ್ನು ಸಬ್ಸ್ಟ್ರ್ಯಾಕ್ಟ್ ಮಾಡಿದಾಗ ಓಕೆ ಸಬ್ಸ್ಟ್ರ್ಯಾಕ್ಟ್ ಮಾಡೋಣ. ಸಬ್ಸ್ಟ್ರ್ಯಾಕ್ಟ್ ಮಾಡಿದಾಗ ಏನು ಬರುತ್ತೆ 35.05 ಮೈನಸ್ 6.25ನ ಸಬ್ಸ್ಟ್ರ್ಯಾಕ್ಟ್ ಮಾಡಿದಾಗ ಏನು ಬರುತ್ತೆ 28.80 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಬರುತ್ತೆ 26.05 ಬರುತ್ತೆ. ಸೊ ನೆಕ್ಸ್ಟ್ ಏನು ಬರುತ್ತೆ 23.65 ಬರುತ್ತೆ. ನೆಕ್ಸ್ಟ್ ಸಬ್ಸ್ಟ್ರ್ಯಾಕ್ಟ್ ಮಾಡಿದಾಗ ಏನು ಬರುತ್ತೆ 21.40 ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಮೇಲ್ಗಡೆ ಇರೋಂಥ ಈಕ್ವೇಷನ್ಗೆ ಎಲ್ಲನೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ ನಾವು. ಸೊ ಇದನ್ನು K1 ಅಂತ ಕನ್ಸಿಡರ್ ಮಾಡ್ಕೊತೀನಿ ನಾನು. ಸೊ K1 ಏನು ಬಂದಿದೆ ಅಂತಂದರೆ ನೋಡಿ 2.303 ಹಾಗೆ ಬರ್ಕೋಣ. ಸೊ ಟಿ ಜಾಗದಲ್ಲಿ ಏನು ಮಾಡಬೇಕು ಇವಾಗ 10. ಸೊ ಲಾಗು ವಿ ಇನ್ಫಿನೈಟ್ ಜಾಗದಲ್ಲಿ ಏನು ಬರ್ಕೋಬೇಕು ನಾನು 35.05 ಬರ್ಕೋಣ. ಸೊ ನೆಕ್ಸ್ಟ್ ಇಲ್ಲೇ ಇರುತ್ತೆ ಅಲ್ವಾ. ನೆಕ್ಸ್ಟು ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಎಷ್ಟು ಬಂದಿತ್ತು ನಮಗೆ 28.80 ಬಂದಿತ್ತು ಅಲ್ವಾ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದೇ ಥರ K2 ಬರ್ಕೊಳ್ತೀನಿ. ಸೊ ಇಲ್ಲೂ ಸಹ 2.303 ಹಾಗೆ ಬರ್ಕೋಣ ಬೈ 10 ಜಾಗದಲ್ಲಿ ಏನು ಮಾಡಬೇಕು ಇವಾಗ 15 ಹಾಕೋಬೇಕು. ಲಾಗು 35.05 ಚೇಂಜಸ್ ಇಲ್ಲ ಹಾಗೆ ಬರ್ಕೋಬೇಕು. ಸೊ ಬೈ 28.80 ಬದಲು ಏನು ಬರೀಬೇಕು ಇವಾಗ 26.05 ನಾವು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಬಂದಿತ್ತಲ್ಲ ನೋಡಿ ಇದು. ಸೊ ಅದನ್ನು ಬರ್ಕೋಬೇಕು. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನು ಮಾಡೋಣ K3 ತೊಗೊತೀನಿ ನಾನು. ಇಲ್ಲೂ ಸಹ 2.303 ಹಾಗೆ ಬರ್ಕೋಣ. 15 ಜಾಗದಲ್ಲಿ ಏನು ಮಾಡಬೇಕು ಇವಾಗ ಟೈಮ್ ಎಷ್ಟಿದೆ ಇಲ್ಲಿ 20 ಇದೆ, 20 ಬರ್ಕೊಳ್ಳಿ. ಲಾಗು 35.05 ಚೇಂಜಸ್ ಇಲ್ಲ ಹಾಗೆ ಬರ್ಕೊಳ್ಳಿ. ಸೊ ಬೈ
ಏನು ಬಂತು ಇಲ್ಲಿ ನಮಗೆ 23.65 ಬಂದಿತ್ತು, ಅದನ್ನು ಹಾಗೆ ಬರ್ಕೊಳ್ಳಿ. ಸೊ ನೆಕ್ಸ್ಟು K4 ಬರ್ಕೊಳ್ಳೋಣ. K4ಅಲ್ಲಿ ಏನು ಅಂತಂದರೆ 2.303 ಹಾಗೆ ಬರ್ಕೊಳ್ಳಿ. ಸೊ 20 ಜಾಗದಲ್ಲಿ ಏನು ಮಾಡಬೇಕು, ಇವಾಗ 25 ಲಾಗ್ ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ 35.05 ಹಾಗೆ ಬರ್ಕೊಳ್ಳೋಣ. ಇಲ್ಲೇನು ಬಂದಿತ್ತು ನಮಗೆ 21.40 ಬಂದಿತ್ತು. ಓಕೆ, ಸೊ ನೆಕ್ಸ್ಟ್ ಇವಾಗ ಇದನ್ನು ಸಾಲ್ವ್ ಮಾಡಿದಾಗ ನನಗೆ ಏನೇನು ವ್ಯಾಲ್ಯೂ ಸಿಗುತ್ತೆ ಅದನ್ನು ಬರ್ಕೊಳ್ತಾ ಹೋಗ್ತೀನಿ ಇವಾಗ ನಾನು. ಸೊ ಇಲ್ಲಿ ಫಸ್ಟ್ ಒನ್ಗೆ ಏನು ಸಿಗುತ್ತೆ ಅಂತಂದರೆ ನನಗೆ 0. ಓಕೆ, ಸೊ ಫಸ್ಟ್ ಒನ್ಗೆ ಏನು ಸಿಗ್ತದೆ 0.01 ಓಕೆ 976 ಸಿಗ್ತಾ ಇದೆ. ನೆಕ್ಸ್ಟ್ ಮಾಡಿದಾಗ ಏನು ಸಿಗ್ತಾ ಇದೆ ಅಂತಂದರೆ 0.01976 ಸಿಗ್ತಾ ಇದೆ. ಸೊ ನೆಕ್ಸ್ಟು 0.01964 ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಮಾಡಿದಾಗ ಏನು ಸಿಗ್ತಾ ಇದೆ 0.01971 ಸಿಗ್ತಾ ಇದೆ. ಸೊ ನೋಡಿ, ಸೊ ಇವಾಗ ಯಾವ ಥರ ಪ್ರೂವ್ ಮಾಡ್ತಿರೋದು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತಂದರೆ, ಫಸ್ಟ್ ಆರ್ಡರ್ ಈಕ್ವೇಷನ್ ಹಾಕ್ಕೊಂಡಿದ್ದೀವಿ ನಾವು. ಈಕ್ವೇಷನ್ ಹಾಕ್ಕೊಂಡು ಎಲ್ಲನೂ ಸಾಲ್ವ್ ಮಾಡಿದಾಗ ಡಿಫ್ರೆಂಟ್ ಟೈಮ್ಸಿಗೆ ಸಾಲ್ವ್ ಮಾಡಿದಾಗ ನನಗೆ ಬಂದಿರೋ ಅಂಥ ವ್ಯಾಲ್ಯೂನ ನೀವು ಅಬ್ಸರ್ವ್ ಮಾಡ್ಕೊಂಡು ಹೋಗಿ. ಸೊ ಡೆಸಿಮಲ್ ಪಾಯಿಂಟ್ ಆಮೇಲೆ 3 ನಂಬರ್ಸ್ ತೊಗೊಳ್ಳೋಣ. ಸೊ 0.019 ಬಂದಿದೆ, ಇಲ್ಲೂ ಸಹ 0.019 ಬಂದಿದೆ. ಸೊ ನೆಕ್ಸ್ಟ್ ಹೋದರೂ 0.019 ಇದೆ, ನೆಕ್ಸ್ಟ್ ಹೋದರೂ 0.019 ಇದೆ. ಸೊ ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂತಂದರೆ ನಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಸಿಗ್ತಾ ಇದೆ ಯಾವಾಗ ಫಸ್ಟ್ ಆರ್ಡರ್ ಈಕ್ವೇಷನ್ನ ನಾವು ಅಡಾಪ್ಟ್ ಮಾಡಿಕೊಂಡಾಗ. ಸೊ ಇದರಿಂದ ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಈ ಥರ ಪ್ರೂವ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಈ ಈಕ್ವೇಷನ್ನ ಯಾವಾಗ ಯೂಸ್ ಮಾಡ್ತೀವಿ, ಯಾವುದು 2.303/t ಲಾಗ್ ಓಕೆ ವಿ ಇನ್ಫಿನೈಟ್ ಬೈ ವಿ ಇನ್ಫಿನೈಟ್ ಮೈನಸ್ ವಿ ಟಿನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಯಾವಾಗ ಅವರು ನಮಗೆ ಪ್ರಾಡಕ್ಟ್ ವಾಲ್ಯೂಮ್ ಕೊಟ್ಟಿರ್ತಾರೋ ಆವಾಗ, ನಮಗೆ ಬಂದಿರೋ ಅಂಥ ಪ್ರಾಡಕ್ಟನ್ನು ಟೈಟ್ರೇಷನ್ ಮಾಡಿ ವಾಲ್ಯೂಮ್ನ ಫೈಂಡ್ ಔಟ್ ಮಾಡಿರ್ತೀವಲ್ಲ ನೋಡಿ, ಆವಾಗ ಮಾತ್ರ ಈ ಈಕ್ವೇಷನ್ನ ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋಂಥ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.